ಎಂಎ ಸಂಘಟನೆಯನ್ನ ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ಈವರೆಗೂ ಏನು ಬೆಳಗಾವಿಯಲ್ಲಿ ಅದು ಬಂದ್ ಯಶಸ್ವಿ ಆಗೋ ರೀತಿ ಕಾಣ್ತಿಲ್ಲ. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಏನು ಪ್ರತಿಭಟನಾ ನಿರತರ ಹೋರಾಟವನ್ನು ಅಥವಾ ಅಲ್ಲಿ ತಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಎಂಎ ಸಂಘಟನೆಯನ್ನು ನಿಷೇಧ ಮಾಡಬೇಕು, ಜೊತೆಗೆ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕು, ಜೊತೆಗೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸರ್, ಯಾಕೆ ಪ್ರತಿಭಟನಾ ನಿರತರನ್ನು ತಡೆಯುವ ಕೆಲಸ ಆಗ್ತಿದೆ ಅಂತ? ನೋಡಿ, ನಾವು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಕರೆ ಸಂಪೂರ್ಣ ಬೆಳಗಾವಿ ಬಂದ್ ಮಾಡ್ತೇವೆ ಅಂತ ಎಲ್ಲರೂ ನಮಗೆ ಮನವಿಯನ್ನು ಮಾಡ್ಕೊಂಡು, ಆದರೂ ಕೂಡ ನಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ KSRTC ಡಿಪೋದಾರಾಗಿರ್ಬೋದು ಇವರೆಲ್ಲ ಮತ್ತು ಇವ್ರಿಗೆ ಪೊಲೀಸ್ ಇಲಾಖೆಯವರು ಹೋಗಿ ಬೆಳಿಗ್ಗೆ 6ರಿಂದ 5 ಗಂಟೆಗೆ ಅವ್ರಿಗೆ ಚಾಲೂ ಮಾಡ್ಸಕ್ಕೆ ಹಚ್ಚಿದ್ದಾರೆ. ಅದಕ್ಕಾಗಿ ಇವ್ರನ್ನ ಏನಾರು ಅವ್ರು ಬಂದ್ ಮಾಡಿ ನಮ್ಮ ಜೊತೆ ಹೋರಾಟಕ್ಕೆ ಬಂದರೆ ಇವ್ರಿಗೆ ನೌಕರಿಯಿಂದ ಹೊರಗೆ ತೆಗಿತೇವೆ ಅಂತ ಈ ರೀತಿ ಅನ್ನೋ ಮಾತನ್ನು ನಮಗೆ ಬರ್ತಾಯಿದೆ. ಪೊಲೀಸರು ನಮಗೆ ಮತ್ತು ಹೆದರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಪೊಲೀಸರು ನೀವು ಅಲ್ಲಿ ಆ ರೀತಿ ಇದನ್ನು ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಮತ್ತು ಅದನ್ನು ಮಾಡಬೇಕು ಇಂಥ ಮಾಡಬೇಕಂತ ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ನೋಡಿ, ದಯಮಾಡಿ ಇದನ್ನೇನು ನಮ್ಮಸ್ತ್ರ ಅಂತ ಬಂದಲ್ಲ, ಇದು ಮಾದಾಯಿ ಯೋಜನೆ ಆಗಿರ್ಬೋದು, MES ನಿಷೇಧ ಮಾಡಬೇಕಂತ ಇದು ಸಾಕಷ್ಟು ಬಾರಿ ಹೋರಾಟನೂ ನಡೀತಾ ಇದೆ. ಇದು ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅಂದರೆ ಒಂದೊಂದು ಕಡೆ ಪೊಲೀಸರು ವಶಪಡಿಸಿದ್ದಾರೆ ಅಂತ ಹೇಳ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಇನ್ಮೇಲೆ ನಾವು ಬಂದ್ ಮಾಡೇ ಮಾಡ್ತೇವೆ ಅನ್ನೋದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಆದರೆ ಎಲ್ಲ ಕೂಡ ಆರಂಭ ಇರುವಂಥದ್ದು. ನೋಡಿ, ಬೆಳಗಾವಿ ಬಂದ್ ಕರೆ ಕೊಟ್ಟಂಥ ಆಟೋ ಚಾಲಕರದವರಾಗಿರ್ಬೋದು, ಬಸ್ ಚಾಲಕರವರು ಇವರೆಲ್ಲ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ರು. ಏನು ಪೊಲೀಸರು ಇವ್ರು ಏನು ಮಾಡ್ಕೊಂಡು ಇವ್ರು ಚಾಲೂ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಇಡಬೇಕಂತ ನಾವು ಹೋರಾಟವನ್ನು ನಡೆಸಿದ್ವಿ. ಈ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಎಚ್ಚರಿಕೆಯನ್ನು ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇವೆ. ಎಲ್ಲ ಕಡೆ ಸೇರ್ದು ಹೋಗಿ ನಾವು ಬಂದ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸರ್, ಎಲ್ಲ ಆರಂಭ ಇದೆ, ಏನು ಹೇಳ್ತಾರೆ ಸರ್? ನಾವು ಬೆಳಗ್ಗೆ 6 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೀವಿ ಸರ್. ಅಲ್ಲಿ ಪೊಲೀಸವರು ಬಂದು ಇಲ್ಲ ನೀವು ಮಾಡೋಂಗಿಲ್ಲ ಹೋರಾಟ, ನೀವು ಇಲ್ಲಿ ಯಾವುದು ಬಂದ್ ಮಾಡೋಂಗಿಲ್ಲ. ನಾವು ಈಗಾಗಲೇ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರನ ಅಲ್ಲೆಲ್ಲೇ ಪೊಲೀಸರು ರಾತ್ರಿ ಮನೆಗೆ ಹೋಗಿಗೆ ಅವ್ರಿಗೆ ಯಾರು ಹೋಗಬೇಡ್ರಿ, ಬೆಳಗಾವಿಗೆ ಹೋಗಬೇಡ್ರಿ ಅಂತೇಳಿ ಅವ್ರನ್ನ ಅಲ್ಲೆಲ್ಲೇ ತಡೆಯಾಕತ್ತಾರು. ಇದು ನಮ್ಮದು ನಾಡು ನುಡಿ ಜಲ ನಮ್ಮದು ಕರ್ನಾಟಕ ಬಂದಿದ್ದಾಗ ಈ ಸರ್ಕಾರ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗ ತಗೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ಇದಿಷ್ಟು ಕನ್ನಡ ಪರ ಹೋರಾಟಗಾರ ಹೇಳ್ತಿರುವಂಥದ್ದು. ಸರ್ಕಾರ ಏನು ಪೊಲೀಸರನ್ನ ಮೂಲಕ ಏನು ಈ ಒಂದು ಹೋರಾಟ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆ. ಏನು ಬೆಂಬಲವನ್ನು ಕೊಟ್ಟಿದ್ರು ಅವರಿಗೆ ಬೆದರಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಎಂಎ ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ಈವರೆಗೂ ಏನು ಬೆಳಗಾವಿಯಲ್ಲಿ ಅದು ಬಂದ್ ಯಶಸ್ವಿ ಆಗೋ ರೀತಿ ಕಾಣ್ತಿಲ್ಲ. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸಬಹುದು, ಇಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಏನು ಪ್ರತಿಭಟನಾ ನಿರತರ ಹೋರಾಟವನ್ನು ಅಥವಾ ಅಲ್ಲಿ ತಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಎಂಎ ಸಂಘಟನೆಯನ್ನು ನಿಷೇಧ ಮಾಡಬೇಕು, ಜೊತೆಗೆ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕು, ಜೊತೆಗೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸರ್, ಯಾಕೆ ಪ್ರತಿಭಟನಾ ನಿರತರನ್ನು ತಡೆಯುವ ಕೆಲಸ ಆಗ್ತಿದೆ ಅಂತ? ನೋಡಿ, ನಾವು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಕರೆ ಸಂಪೂರ್ಣ ಬೆಳಗಾವಿ ಬಂದ್ ಮಾಡ್ತೇವೆ ಅಂತ ಎಲ್ಲರೂ ನಮಗೆ ಮನವಿಯನ್ನು ಮಾಡ್ಕೊಂಡು, ಆದರೂ ಕೂಡ ನಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ KSRTC ಡಿಪೋದಾರಾಗಿರ್ಬೋದು ಇವರೆಲ್ಲ ಮತ್ತು ಇವ್ರಿಗೆ ಪೊಲೀಸ್ ಇಲಾಖೆಯವರು ಹೋಗಿ ಬೆಳಿಗ್ಗೆ 6ರಿಂದ 5 ಗಂಟೆಗೆ ಅವ್ರಿಗೆ ಚಾಲೂ ಮಾಡ್ಸಕ್ಕೆ ಹಚ್ಚಿದ್ದಾರೆ. ಅದಕ್ಕಾಗಿ ಇವ್ರನ್ನ ಏನಾರು ಅವ್ರು ಬಂದ್ ಮಾಡಿ ನಮ್ಮ ಜೊತೆ ಹೋರಾಟಕ್ಕೆ ಬಂದರೆ ಇವ್ರಿಗೆ ನೌಕರಿಯಿಂದ ಹೊರಗೆ ತೆಗಿತೇವೆ ಅಂತ ಈ ರೀತಿ ಅನ್ನೋ ಮಾತನ್ನು ನಮಗೆ ಬರ್ತಾಯಿದೆ.
ಪೊಲೀಸರು ನಮಗೆ ಮತ್ತು ಹೆದರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಪೊಲೀಸರು ನೀವು ಅಲ್ಲಿ ಆ ರೀತಿ ಇದನ್ನು ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಮತ್ತು ಅದನ್ನು ಮಾಡಬೇಕು ಇಂಥ ಮಾಡಬೇಕಂತ ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ನೋಡಿ, ದಯಮಾಡಿ ಇದನ್ನೇನು ನಮ್ಮ ಹಸ್ತ್ರ ಅಂತ ಬಂದಲ್ಲ, ಇದು ಮಾದಾಯಿ ಯೋಜನೆ ಆಗಿರ್ಬೋದು, MES ನಿಷೇಧ ಮಾಡಬೇಕಂತ ಇದು ಸಾಕಷ್ಟು ಬಾರಿ ಹೋರಾಟನೂ ನಡೀತಾ ಇದೆ. ಇದು ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅಂದರೆ ಒಂದೊಂದು ಕಡೆ ಪೊಲೀಸರು ವಶಪಡಿಸಿದ್ದಾರೆ ಅಂತ ಹೇಳ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ಇನ್ಮೇಲೆ ನಾವು ಬಂದ್ ಮಾಡೇ ಮಾಡ್ತೇವೆ ಅನ್ನೋದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಆದರೆ ಎಲ್ಲ ಕೂಡ ಆರಂಭ ಇರುವಂಥದ್ದು. ನೋಡಿ, ಬೆಳಗಾವಿ ಬಂದ್ ಕರೆ ಕೊಟ್ಟಂಥ ಆಟೋ ಚಾಲಕರದವರಾಗಿರ್ಬೋದು, ಬಸ್ ಚಾಲಕರವರು ಇವರೆಲ್ಲ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ರು. ಏನು ಪೊಲೀಸರು ಇವ್ರು ಏನು ಮಾಡ್ಕೊಂಡು ಚಾಲೂ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಇಡಬೇಕಂತ ನಾವು ಹೋರಾಟವನ್ನು ನಡೆಸಿದ್ವಿ. ಈ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಎಚ್ಚರಿಕೆಯನ್ನು ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇವೆ. ಈ ಎಲ್ಲ ಕಡೆ ಸೇರ್ದು ಹೋಗಿ ನಾವು ಬಂದ್ ಮಾಡುವಂಥ ಪ್ರಶ್ನೆ ಮಾಡ್ತಾ ಇದ್ವಿ. ಸರ್, ಎಲ್ಲ ಆರಂಭ ಇದೆ, ಏನು ಹೇಳ್ತಾರೆ ಸರ್? ನಾವು ಬೆಳಗ್ಗೆ 6 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೀವಿ ಸರ್. ಅಲ್ಲಿ ಪೊಲೀಸವರು ಬಂದು ಇಲ್ಲ ನೀವು ಮಾಡೋಂಗಿಲ್ಲ ಹೋರಾಟ, ನೀವು ಇಲ್ಲಿ ಯಾವುದು ಬಂದ್ ಮಾಡೋಂಗಿಲ್ಲ. ನಾವು ಈಗಾಗಲೇ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರನ ಅಲ್ಲೆಲ್ಲೇ ಪೊಲೀಸರು ರಾತ್ರಿ ಮನೆಗೆ ಹೋಗಿಗೆ ಅವ್ರಿಗೆ ಯಾರು ಹೋಗಬೇಡ್ರಿ, ಬೆಳಗಾವಿಗೆ ಹೋಗಬೇಡ್ರಿ ಅಂತೇಳಿ ಅವ್ರನ್ನ ಅಲ್ಲೆಲ್ಲೇ ತಡೆಯಾಕತ್ತಾರೋ. ಇದು ನಮ್ಮದು ನಾಡು ನುಡಿ ಜಲ ನಮ್ಮದು ಕರ್ನಾಟಕ ಬಂದಿದ್ದಾಗ ಈ ಸರ್ಕಾರ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗ ತಗೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ. ಇದಿಷ್ಟು ಕನ್ನಡ ಪರ ಹೋರಾಟಗಾರ ಹೇಳ್ತಿರುವಂಥದ್ದು. ಸರ್ಕಾರ ಏನು ಪೊಲೀಸರನ್ನ ಮೂಲಕ ಏನು ಈ ಒಂದು ಹೋರಾಟ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆ. ಏನು ಬೆಂಬಲವನ್ನು ಕೊಟ್ಟಿದ್ರು ಅವರಿಗೆ ಬೆದರಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. MS ಸಂಘಟನೆಯನ್ನು ನಿಷೇಧ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ, ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಆದರೆ ಈವರೆಗೂ ಏನು ಬೆಳಗಾವಿಯಲ್ಲಿ ಅದು ಬಂದ್ ಯಶಸ್ವಿ ಆಗೋ ರೀತಿ ಕಾಣ್ತಿಲ್ಲ. ಪ್ರಮುಖವಾಗಿ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಕನ್ನಡ ಪರ ಸಂಘಟನೆಯ ಕಾರ್ಯಕರ್ತರು ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ ಇಲ್ಲಿ ಏನು ಪ್ರತಿಭಟನಾ ನಿರತರ ಹೋರಾಟವನ್ನು ಅಥವಾ ಅಲ್ಲಿ ತಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಕಾರ್ಯಕರ್ತರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ MS ಸಂಘಟನೆಯನ್ನು ನಿಷೇಧ ಮಾಡಬೇಕು, ಜೊತೆಗೆ ಉತ್ತರ ಕರ್ನಾಟಕದ ಏನು ಅಭಿವೃದ್ಧಿ ಆಗಬೇಕು, ಜೊತೆಗೆ ಅವರನ್ನು ಗಡೀಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಒತ್ತಾಯವನ್ನು ಮಾಡ್ತಿರುವಂಥದ್ದು. ಆದರೆ ಇಲ್ಲಿ ಪ್ರತಿಭಟನಾಕಾರರಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಸರ್, ಯಾಕೆ ಪ್ರತಿಭಟನಾ ನಿರತರನ್ನು ತಡೆಯುವ ಕೆಲಸ ಆಗ್ತಿದೆ ಅಂತ? ನೋಡಿ, ನಾವು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಬಂದ್ ಕರೆ ಸಂಪೂರ್ಣ ಬೆಳಗಾವಿ ಬಂದ್ ಮಾಡ್ತೇವೆ ಅಂತ ಎಲ್ಲರೂ ನಮಗೆ ಮನವಿಯನ್ನು ಮಾಡ್ಕೊಂಡು, ಆದರೂ ಕೂಡ ನಮಗೆ ಬೆಂಬಲವನ್ನು ಕೊಡ್ತೇವೆ ಅಂತೇಳಿ ಈ KSRTC ಡಿಪೋದವರಾಗಿರ್ಬೋದು ಇವರೆಲ್ಲ ಮತ್ತು ಇವ್ರಿಗೆ ಪೊಲೀಸ್ ಇಲಾಖೆಯವರು ಹೋಗಿ ಬೆಳಿಗ್ಗೆ 6ರಿಂದ 5 ಗಂಟೆಗೆ ಅವ್ರಿಗೆ ಚಾಲೂ ಮಾಡ್ಸಕ್ಕೆ ಹಚ್ಚಿದ್ದಾರೆ. ಅದಕ್ಕಾಗಿ ಇವ್ರನ್ನೂ ಏನಾರು ಅವ್ರು ಬಂದ್ ಮಾಡಿ ನಮ್ಮ ಜೊತೆ ಹೋರಾಟಕ್ಕೆ ಬಂದರೆ ಇವ್ರಿಗೆ ನೌಕರಿಯಿಂದ ಹೊರಗೆ ತೆಗಿತೇವೆ ಅಂತ ಈ ರೀತಿ ಅನ್ನೋ ಮಾತನ್ನು ನಮಗೆ ಬರ್ತಾಯಿದೆ. ಪೊಲೀಸರು ನಮಗೆ ಮತ್ತು ಹೆದರಿಕೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಪೊಲೀಸರು ನೀವು ಅಲ್ಲಿ ಆ ರೀತಿ ಇದನ್ನು ಮಾಡಿದರೆ ನಿಮ್ಮನ್ನು ಅರೆಸ್ಟ್ ಮಾಡಿ ಮತ್ತು ಅದನ್ನು ಮಾಡಬೇಕು ಇಂಥ ಮಾಡಬೇಕಂತ ನಮಗೆ ಒಂದು ಸ್ವಲ್ಪ ಹೆದರಿಕೆ ಆಗ್ತಾಯಿದೆ. ನೋಡಿ, ದಯಮಾಡಿ ಇದನ್ನೇನು ನಮ್ಮ ಹಸ್ತ್ರ ಅಂತ ಬಂದಲ್ಲ, ಇದು ಮಾದಾಯಿ ಯೋಜನೆ ಆಗಿರ್ಬೋದು, MES ನಿಷೇಧ ಮಾಡಬೇಕಂತ ಇದು ಸಾಕಷ್ಟು ಬಾರಿ ಹೋರಾಟನೂ ನಡೀತಾ ಇದೆ. ಇದು ಅಖಂಡ ಕರ್ನಾಟಕ ಬಂದ್ ಕರೆಯನ್ನು ಕೊಟ್ಟಿದ್ದಾರೆ. ಇನ್ನೂ ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ಅಂದರೆ ಒಂದೊಂದು ಕಡೆ ಪೊಲೀಸರು ವಶಪಡಿಸಿದ್ದಾರೆ ಅಂತ ಹೇಳ್ಕೊಂಡು ಅವರು ನಿಂತ್ಕೊಂಡಿದ್ದಾರೆ. ಬೇರೆ ಬೇರೆ ಕಡೆ ಬರ್ತಿದ್ದಾರೆ. ಇನ್ಮೇಲೆ ನಾವು ಬಂದ್ ಮಾಡೇ ಮಾಡ್ತೇವೆ ಅನ್ನೋದು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಆದರೆ ಎಲ್ಲ ಕೂಡ ಆರಂಭ ಇರುವಂಥದ್ದು. ನೋಡಿ, ಬೆಳಗಾವಿ ಬಂದ್ ಕರೆ ಕೊಟ್ಟಂಥ ಆಟೋ ಚಾಲಕರದವರಾಗಿರ್ಬೋದು, ಬಸ್ ಚಾಲಕರವರು ಇವರೆಲ್ಲ ಸಂಪೂರ್ಣ ಬೆಂಬಲವನ್ನು ಕೊಟ್ಟಿದ್ರು. ಏನು ಪೊಲೀಸರು ಇವ್ರು ಏನು ಮಾಡ್ಕೊಂಡು ಚಾಲೂ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಇಡಬೇಕಂತ ನಾವು ಹೋರಾಟವನ್ನು ನಡೆಸಿದ್ವಿ. ಈ ನಿರಂತರವಾಗಿ ಹೇಳ್ತಾ ಇದ್ದೀವಿ. ಈ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಎಚ್ಚರಿಕೆಯನ್ನು ಸಾವಿರಾರು ಜನ ಕಾರ್ಯಕರ್ತರು ಬರ್ತಾ ಇವೆ. ಈ ಎಲ್ಲ ಕಡೆ ಸೇರ್ದು ಹೋಗಿ ನಾವು ಬಂದ್ ಮಾಡುವಂಥ ಪ್ರಶ್ನೆ ಮಾಡ್ತಾ ಇದ್ವಿ. ಸರ್, ಎಲ್ಲ ಆರಂಭ ಇದೆ, ಏನು ಹೇಳ್ತಾರೆ ಸರ್? ನಾವು ಬೆಳಗ್ಗೆ 6 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದೀವಿ ಸರ್. ಅಲ್ಲಿ ಪೊಲೀಸವರು ಬಂದು ಇಲ್ಲ ನೀವು ಮಾಡೋಂಗಿಲ್ಲ ಹೋರಾಟ, ನೀವು ಇಲ್ಲಿ ಯಾವುದು ಬಂದ್ ಮಾಡೋಂಗಿಲ್ಲ. ನಾವು ಈಗಾಗಲೇ ಹಳ್ಳಿಯಿಂದ ಬರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರನ ಅಲ್ಲೆಲ್ಲೇ ಪೊಲೀಸರು ರಾತ್ರಿ ಮನೆಗೆ ಹೋಗಿಗೆ ಅವ್ರಿಗೆ ಯಾರು ಹೋಗಬೇಡ್ರಿ, ಬೆಳಗಾವಿಗೆ ಹೋಗಬೇಡ್ರಿ ಅಂತೇಳಿ ಅವ್ರನ್ನ ಅಲ್ಲೆಲ್ಲೇ ತಡೆಯಾಕತ್ತಾರೋ. ಇದು ನಮ್ಮದು ನಾಡು ನುಡಿ ಜಲ ನಮ್ಮದು ಕರ್ನಾಟಕ ಬಂದಿದ್ದಾಗ ಈ ಸರ್ಕಾರ ಒಂದು ಪೊಲೀಸ್ ಇಲಾಖೆಯನ್ನು ಉಪಯೋಗ ತಗೊಂಡು ಹೋರಾಟಗಾರನ ಹತ್ತಿಕ್ಕುವಂಥ ಕೆಲಸ ಈ ಸರ್ಕಾರ ಮಾಡ್ತಾಯಿದೆ.
ಇದಿಷ್ಟು ಕನ್ನಡ ಪರ ಹೋರಾಟಗಾರ ಹೇಳ್ತಿರುವಂಥದ್ದು ಸರ್ಕಾರ ಏನು ಪೊಲೀಸರನ್ನ ಮೂಲಕ ಏನು ಈ ಒಂದು ಹೋರಾಟ ಹತ್ತಿಕ್ಕುವ ಕೆಲಸವನ್ನು ಮಾಡ್ತಿದೆ, ಏನು ಬೆಂಬಲವನ್ನು ಕೊಟ್ಟಿದ್ರು ಅವರಿಗೆ ಬೆದರಿಸುವ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಪಡ ರಿಪಬ್ಲಿಕ್ ಕನ್ನಡ ಬೆಳಗಾವಿ.